ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ಆದರ್ಶ ದಂಪತಿಗಳಿದ್ದಾರೆ. ಅವರು ಹೇಗೆ ಮಗು ಆಯಿತು, ಅವ್ರಿಗೆ ವರ್ಧಾನ್ ಫರ್ಟಿಲಿಟಿನಲ್ಲಿ ಯಾವ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಅವ್ರು ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಬಾಯ್, ಇವ್ರ ಹೆಸರು ರಘುನಾಥ್ ರಾವ್. ಓಕೆ. ನಾವು ಹೊಸಕೋಟೆಯಿಂದ ಬಂದಿದ್ದೀರಿ. ನಮ್ಗೆ ಮದುವೆ ಆಗಿ 10 ವರ್ಷ ಆಗಿತ್ತು. 10 ವರ್ಷದಿಂದ ಯಾವುದೇ ಪಾಪು ಆಗಿಲ್ಲ, ಎಲ್ಲೂ ನಾವು ಯಾವುದೇ ಆಸ್ಪತ್ರೆಗೆ ಹೋಗಿಲ್ಲ. ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳಿದ್ರು, ಅಂದ್ರೆ ನಮ್ಮ ಅಕ್ಕಗ್ ಫಸ್ಟ್ ಆಗಿತ್ತು, ಈ ಆಸ್ಪತ್ರೆಯಿಂದಾನೇ ಒಂದು ಪಾಪು ಆಗಿತ್ತು. ಮತ್ತೆ ಅಕ್ಕ ಆಗಿದೆ, ಮತ್ತೆ ನಮ್ಮ ಫ್ರೆಂಡು ಯಾರೋ ಬಂದು ತೋರಿಸ್ಕೊಂಡು ಹೋಗಿದ್ರು, ಅವ್ರಿಗೂ ಸಹ ಆಗಿತ್ತು. ಅದರಿಂದ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಆಸ್ಪತ್ರೆಗೆ ಬಂದ್ವಿ. ಆಸ್ಪತ್ರೆಗೆ ಬಂದ್ಮೇಲೆ ನಮಗೆ IVF ಇಂದ ಟ್ರೀಟ್ಮೆಂಟ್ ಇಂದ ಸಕ್ಸಸ್ ಆಗಿದೆ. ಸೊ ಏನ್ ಟ್ರೀಟ್ಮೆಂಟ್ ಆಯ್ತು ನಿಮಗೆ ವರ್ಧಾನಲ್ಲಿ? IVF ಮಾಡ್ಕೊಂಡ್ರಿ. ಸೊ ಬಹಳ ಟೈಮ್ ತಗೊಳ್ತಾ ಟ್ರೀಟ್ಮೆಂಟ್? ಏನು ಬೇಗ ಆಯ್ತಾ? ಸೊ ನಮ್ಮ ಡಾಕ್ಟರ್ಸ್ ಹೇಗಿದ್ರು? ಡಾಕ್ಟರ್ ಎಲ್ಲ ಫ್ರೆಂಡ್ಲಿ ಆಗೇ ಇದ್ರು ಮೇಡಮ್. ಇಲ್ಲಿಂದ ಸ್ಟಾಫ್ ಎಲ್ಲಾನು ಒಂಥರ ನಾವು ಮನೇಲಿ ಇದ್ದೀರೇನೋ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಖರ್ಚು ಬಂದ್ರೆ ಖರ್ಚು ವೆಚ್ಚ ಹೇಗೆ ಜಾಸ್ತಿ ಅನ್ನಿಸ್ತಾ? ಬೇರೆ ಆಸ್ಪತ್ರೆ ಕಂಪೇರ್ ಮಾಡಿದ್ರೆ ಈ ಆಸ್ಪತ್ರೆ ತುಂಬಾನೇ ಕಡಿಮೆ ಆಯ್ತು. ನಮ್ಗೆ ನಮ್ ಖರ್ಚಿಗೆ ಇದ್ರ ಬಜೆಟ್ಗೆ ಸರ್. ಈಗ ಮಕ್ಳಿಲ್ಲ ಅಂತ 10 ವರ್ಷ ಆದ್ಮೇಲೆ ಸುಮಾರು ಜನ ಸುಮ್ಮನೆ ಕುತ್ಕೊಂಡಿರ್ತಾರ, ಅಂತವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂತವ್ರಿಗೆಲ್ಲ ಇಲ್ಲಿ ಬಂದು ಹೊರ ತಗೊಂಡೋದಂಗೆ, ವರ್ಧಾನಿಗೆ ಬಂದು ಹೊರ ತಗೊಂಡೋಗ ಅಂತ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮಗುನ ನಾವು ತೋರ್ಸೋಣ ನಮ್ಮ ವೀಕ್ಷಕರಿಗೆ. ಗ್ಯಾರಂಟಿ. ವರ್ಧಾನದಿಂದ ಸಿಕ್ಕಿರೋ ನಮ್ಗೆ ವರ ಪ್ರಸಾದ ಇದು ಮೇಡಮ್. ಮಿನಿ ಟೈಗರ್ ಆಗಿದೆ ನೋಡಿ ವೀಕ್ಷಕರೇ. ಒಂದು ಪುಟ್ಟದಾದ ಮಗು ನಮ್ಮೊಂದಿಗೆ ಇದೇ ನಮ್ಮ ವರ್ಧಾನ್ ಬೇಬಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾ ಇದೆ ಎಲ್ಲರೂ. ಇದು 8 ತಿಂಗಳ ಮಗು. ಮದುವೆಯಾಗಿ 10 ವರ್ಷ ಆದ್ಮೇಲೆ ಈ ಮಿನಿ ಟೈಗರ್ ಬಂದಿದೆ ಇವರಿಗೆ. ದೇ ಆರ್ ವೆರಿ ಹ್ಯಾಪಿ. ಕೇಳಿದ್ರಲ್ಲ ವೀಕ್ಷಕರೇ, ಮದುವೆಯಾಗಿ 10 ವರ್ಷ ಆದ್ಮೇಲೆ ಅವ್ರ ಅಕ್ಕಗೂ ಹಾಗೂ ಅವರು ಒಬ್ಬ ಫ್ರೆಂಡ್ಗೆ ಇಲ್ಲಿ ಆದ್ಮೇಲೆ ಇಲ್ಲಿ ಬಂದು ಒಂದು IVF ಮೂಲಕ ಒಂದು ಮಗುನ ಪಡ್ಕೊಂಡಿದ್ದಾರೆ. ಒಂದೊಂದು ಮುದ್ದಾದ ಮಗುವಿನ ತಂದೆ ತಾಯಿ ಆಗಿದ್ದಾರೆ. ನಿಮ್ಮ ಜೀವನದಲ್ಲೂ ಕೂಡ ನೀವು ಮದುವೆಯಾಗಿ 10 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ಚಿಂತಿಸಬೇಡಿ. ಒಂದು ಸಾರಿ ನೀವು ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ, ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಖುಷಿಯನ್ನ, ಪುಟ್ಟದಾದ ಒಂದು ಮಗುವನ್ನ ಕಾಣಬಹುದು.